ಕನ್ನಡಿಗರ ವಿರುದ್ಧ, ಮರಾಠಿ ಪುಂಡರ ಪುಂಡಾಟದ ವಿರುದ್ಧ ಕನ್ನಡಿಗರ ಕಿಚ್ಚು ಇವತ್ತು ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದೆ. ಕರವೇ ಕಾರ್ಯಕರ್ತರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕುಂದಾನಗರಿಯಲ್ಲಿ ಆ ಮೂಲಕ ಕನ್ನಡಿಗರ ಕಿಚ್ಚಿನ ಪ್ರದರ್ಶನವಾಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಕನ್ನಡ ಹಾಗೆ ಕನ್ನಡಿಗರಿಗಾಗಿ ನಿಜ ಕನ್ನಡಿಗರು ಹೋರಾಟ ಅನ್ನೋ ಘೋಷಣೆಯ ಅಡಿಯಲ್ಲಿ ಈ ಪ್ರತಿಭಟನೆಗಳು ಆಗ್ತಾ ಇದೆ. ಚೆನ್ನಮ್ಮ ವೃತ್ತದ ಬಳಿ ಕರವೇ ಕಾರ್ಯಕರ್ತರನ್ನ ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಬಣ ಸೇರಿದಂತೆ ಇತರೆ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದೆ. ಇತ್ತ ನಾರಾಯಣಗೌಡರ ಬಣದಿಂದಲೂ ಕೂಡ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಪ್ರತಿಭಟನಾ ಸ್ಥಳದಿಂದಲೇ ನಕಲಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ಪ್ರವೀಣ್ ಶೆಟ್ಟಿ ಅವರ ಬಣ, ಮತ್ತೊಂದು ಕಡೆ ನಾರಾಯಣಗೌಡರ ಬಣ. ಒಟ್ಟಿನಲ್ಲಿ ಕರವೇ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಸಿಡಿದಿದ್ದಾರೆ. ಮರಾಠಿಗರ ದರ್ಪದ ವಿರುದ್ಧ ಹೋರಾಟ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಯಾವ ರೀತಿ ಸಾಗ್ತಾ ಇದೆ ಪ್ರತಿಭಟನೆ? ಖಂಡಿತ ಸ್ಮಿತಾ, ಇವತ್ತು ಉಭಯ ಕರವೇ ಕಾರ್ಯಕರ್ತರು ಇವತ್ತು ಬೆಳಗಾವಿಗೆ ಲಗ್ಗೆಯನ್ನ ಇಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಂಡಕ್ಟರ್ ಅವರ ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರವೀಣ್ ಶೆಟ್ಟಿ ಬಣ ಇರಬಹುದು ಅಥವಾ ಕರವೇ ಏನು ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕೂಡ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ರ್ಯಾಲಿ ಕೂಡ ಆರಂಭ ಆಗಿರುವಂತದ್ದು. ಬೆಳಗಾವಿಯ ಏನು ನೀರಾವರಿ ಇಲಾಖೆ ಕಚೇರಿಯಿಂದ ಕೂಡ ಈಗ ರ್ಯಾಲಿ ಆರಂಭ ಆಗಿರುವಂತದ್ದು. ಮೊದಲಿಗೆ ನಾವು ಕಮಿಷನರ್ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತೇವೆ. ಜೊತೆಗೆ ಇದಾದ ನಂತರ ಘಟನಾ ಸ್ಥಳ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು ಆ ಒಂದು ಬಾಳೆಕುಂದ್ರಿ ಗ್ರಾಮಕ್ಕೆ ನಾವು ರ್ಯಾಲಿ ಮೂಲಕ ಹೋಗ್ತೇವೆ. ಅಲ್ಲಿಯೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಮತ್ತು ಮರಾಠಿ ಪುಂಡರ ಏನು ಪುಂಡಾಟ ಇದೆ ಅದನ್ನ ಖಂಡಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಸೇನಾನಿಗಳು ಇವತ್ತು ಬೆಳಗಾವಿಗೆ ಲಗ್ಗೆಯನ್ನ ಇಟ್ಟಿರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಎಲ್ಲಿ ನೋಡಿದಕ್ಕೂ ಕನ್ನಡ ಪರ ಧ್ವಜಗಳಿವೆ, ಕನ್ನಡ ಪರ ಹೋರಾಟಗಾರರು ಕೂಡ ಬರುವಂತದ್ದು. ಇದಕ್ಕೂ ಮುಂಚೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಕೂಡ ಏನು ಇಲ್ಲಿರುವಂತಹ ರಾಜಕಾರಣಿಗಳಿರ್ಬೋದು, ಇಲ್ಲಿರುವಂತಹ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಮತ್ತು ಎಂಎಸ್ ಪುಂಡರನ್ನ ಮತ್ತು ಶಿವಸೇನೆಯನ್ನ ಮಟ್ಟ ಹಾಕಬೇಕು, ಜೊತೆಗೆ ಅದನ್ನ ಏನು ಅಮಾನತ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡಿದ್ರು. ಜೊತೆಗೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ರಾಜ್ಯಾಧ್ಯಕ್ಷ ಏನಿದ್ದಾರೆ ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವರನ್ನ ತಡಿಬೇಕು, ಜೊತೆಗೆ ಚೆನ್ನಮ್ಮ ವೃತ್ತದಲ್ಲಿ ಅವರನ್ನ ವಶಕ್ಕೆ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಮತ್ತು ಕನ್ನಡ ಪರ ಹೋರಾಟಗಾರರು ಹೇಳಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು ಅಥವಾ ಇಲ್ಲಿರುವಂತಹ ಹೋರಾಟಗಾರರ ಏನು ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಇಲ್ಲಿರುವಂತಹ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು. ಆದ್ರೆ ಇಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಿದೆ, ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತಿದೆ. ಮಹಾರಾಷ್ಟ್ರದಲ್ಲಿ ಬಸ್ಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಜೊತೆ ಕಪ್ಪು ಮಸಿ ಬಳಿತಿದ್ದಾರೆ. ನಮ್ಮ ಕಂಡಕ್ಟರ್ ಮೇಲೆ ಅಲ್ಲಿ ಕೇಸರಿ ಬಣ್ಣ ಎರಚಿ ಪುಂಡಾಟವನ್ನ ವಿಕೃತಿಯನ್ನ ಮೆರೆತಿದ್ದಾರೆ. ಆದ್ರೆ ಇದಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಕೂಡ ಇಲ್ಲಿರುವಂತಹ ರಾಜಕೀಯ ನಾಯಕರು ಇದನ್ನ ಪೋಷಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಮತಗಳ ಓಲೈಕೆ ಇರಬಹುದು, ಇಲ್ಲಿನ ರಾಜಕಾರಣದ ವ್ಯವಸ್ಥೆ ಮತ್ತು ಮರಾಠಿ ಹಿತಾಸಕ್ತಿಯನ್ನ ಕಾಪಾಡ್ತಿದ್ದಾರೆ. ಆದ್ರೆ ಕನ್ನಡ ಪರವಾಗಿ ಹೋರಾಟವನ್ನ ಮಾಡ್ತಿರುವಂತಹ, ಕನ್ನಡದ ಹಿತಾಸಕ್ತಿಯನ್ನ ಕಾಯುವಂತಹ ಕನ್ನಡಿಗರ ಮೇಲೆ ಇಲ್ಲಿ ರೌಡಿ ಶೀಟರನ್ನ ಹಾಕ್ತಾರೆ, ಕೇಸನ್ನ ದಾಖಲು ಮಾಡ್ತಾರೆ. ಜೊತೆಗೆ ಇಲ್ಲಿ ಇವರ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿರುವಂತಹ ರಾಜಕಾರಣಿಗಳು ಈವರೆಗೆ ಎಂಎಸ್ ಅಥವಾ ಇಲ್ಲಿ ನಾಡ ವಿರೋಧಿ ಕೃತ್ಯವನ್ನ ಎಸಗುವಂತವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಿದ್ರೆ ಈ ರೀತಿಯಾದಂತಹ ಘಟನೆಗಳು ಕರ್ನಾಟಕದಲ್ಲಿ ಆಗ್ತಿರ್ಕಿಲ್ಲ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಆಗ್ತಿಲ್ಲ. ಆದ್ರೆ ಇಲ್ಲಿ ಸುಮಾರು 40 ವರ್ಷಗಳಿಂದ ಕೂಡ ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಿರಂತರವಾಗಿ ಕರ್ನಾಟಕದ ಮೇಲೆ, ಇಲ್ಲಿ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಿದೆ, ದಬ್ಬಾಳಿಕೆ ಆಗ್ತಿದೆ. ಆದ್ರೂ ಕೂಡ
ಸಹಿಸಿಕೊಂಡು ಇರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರುವಂತಹ ರಾಜಕಾರಣಿಗಳು ಕಾರಣ. ಯಾರು ಕೂಡ MS ವಿರುದ್ಧ ಮಾತಾಡೋದಿಲ್ಲ, ಮರಾಠಿ ಪುಂಡರ ವಿರುದ್ಧ ಮಾತಾಡೋದಿಲ್ಲ. ಅವರ ಹಿತಾಸಕ್ತಿಗಾಗಿ ಇಲ್ಲಿ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅವರ ಮತಗಳ ಓಲೈಕೆಗಾಗಿ ಇದನ್ನ ಮಾಡ್ತಿದ್ದಾರೆ. ಅದನ್ನ ಬಿಡಬೇಕು. ಇಲ್ಲಿರುವಂತ ಕನ್ನಡಿಗರ ಹಿತಾಸಕ್ತಿಯನ್ನ ಕನ್ನಡಿಗರಿಗೆ ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು ದುರಸ್ತಿಯಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ಕಾರ್ಯಕರ್ತರು ಬರ್ತಿದ್ದಾರೆ. ಏನು MS ಪುಂಡರ್ ಇರ್ಬೋದು ಅಥವಾ ಕೆಲ ಮರಾಠಿ ಪುಂಡರ್ ಏನಿದ್ದಾರೆ ಅವರು ನಮ್ಮ ನೆಲದಲ್ಲಿ ಬದುಕ್ತಿದ್ದಾರೆ. ಇಲ್ಲಿಯನ್ನ ಬದುಕನ್ನ ಕಟ್ಕೊಂಡಿದ್ದಾರೆ. ಇಲ್ಲಿಯ ನೆಲದ ಅನ್ನವನ್ನ ಉಂಟಿದ್ದಾರೆ. ನಮ್ಮ ನೆಲಕ್ಕೆ ಋಣಿಯಾಗಿರ್ಬೇಕು. ಅದನ್ನ ಹೊರತುಪಡಿಸಿ ಇವರು ನಾಡದ್ರೋಹಿ ಕೃತ್ಯವನ್ನ ಎಸಗುತ್ತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಣಕಹಳೆಯನ್ನೇ ಮೊಳಗಿಸಿರುವಂತದ್ದು. ಸದ್ಯ ಚೆನ್ನಮ್ಮ ಸರ್ಕಲ್ ಸಮೀಪ ಈ ಒಂದು ಹೋರಾಟದ ರ್ಯಾಲಿ ಬರ್ತಾ ಇದೆ. ಅವರನ್ನ ತಡೆಯಬೇಕನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇಲ್ಲಿಂದ ಅಂದ್ರೆ ಚೆನ್ನಮ್ಮ ಸರ್ಕಲ್ ದಿಂದ ಇವರು ಬಾಳೆ ಕುಂದ್ರಿಗೆ ಘಟನಾ ಸ್ಥಳ ಆಗಿತ್ತು, ಅಲ್ಲಿಗೆ ಹೋಗಕ್ಕೆ ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಮೊದಲಿಗೆ ಚೆನ್ನಮ್ಮ ವೃತ್ತಕ್ಕೆ ಬರ್ತಾರೆ, ಅಲ್ಲಿಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಮತ್ತು ಇಲ್ಲಿ ಪೊಲೀಸ್ ಇಲಾಖೆ ವ್ಯವಸ್ಥೆ ಇರಬಹುದು, ಇಲ್ಲಿರುವಂತಹ ರಾಜಕಾರಣಿಗಳ ನಡೆ ಇರಬಹುದು ಅಥವಾ ರಾಜಕಾರಣಿಗಳ ಏನು ಸಡಿಲ ನೀತಿ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಮೇಲೆ ಇರುವಂತಹ ಸಡಿಲ ನೀತಿ ಏನಿದೆ ಅದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಣಕಹಳೆಯನ್ನ ಮೊಳಗಿಸಿರುವಂತದ್ದು. ಇಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಕಮಿಷನರ್ ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಬೆಳಗಾವಿಯ ರಾಜಕಾರಣಿಗಳು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕದ ಕನ್ನಡಿಗರ ಹಿತಾಸಕ್ತಿ ಕಾಯದೇ ಇದ್ರೆ ಕಾಪಾಡದೇ ಇದ್ರೆ ನಾವು ನಿಮ್ಮನ್ನ ಬೆಳಗಾವಿಗೆ ಬೆಂಗಳೂರಿಗೆ ಬರೋದಕ್ಕೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ನೀವು ಕನ್ನಡಿಗರ ವಿರುದ್ಧ ಮರಾಠಿ ಪುಂಡಾಟದ ವಿರುದ್ಧ ಕನ್ನಡಿಗರ ಕಿಚ್ಚು ಇವತ್ತು ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದೆ. ಕರವೇ ಕಾರ್ಯಕರ್ತರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕುಂದಾನಗರಿಯಲ್ಲಿ ಆ ಮೂಲಕ ಕನ್ನಡಿಗರ ಕಿಚ್ಚಿನ ಪ್ರದರ್ಶನವಾಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಕನ್ನಡ ಹಾಗೆ ಕನ್ನಡಿಗರಿಗಾಗಿ ನಿಜ ಕನ್ನಡಿಗರು ಹೋರಾಟ ಅನ್ನೋ ಘೋಷಣೆಯ ಅಡಿಯಲ್ಲಿ ಈ ಪ್ರತಿಭಟನೆಗಳು ಆಗ್ತಾ ಇದೆ. ಚೆನ್ನಮ್ಮ ವೃತ್ತದ ಬಳಿ ಕರವೇ ಕಾರ್ಯಕರ್ತರನ್ನ ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಬಣ ಸೇರಿದಂತೆ ಇತರೆ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದೆ. ಇತ್ತ ನಾರಾಯಣಗೌಡರ ಬಣದಿಂದಲೂ ಕೂಡ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಪ್ರತಿಭಟನಾ ಸ್ಥಳದಿಂದಲೇ ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ಪ್ರವೀಣ್ ಶೆಟ್ಟಿ ಅವರ ಬಣ, ಮತ್ತೊಂದು ಕಡೆ ನಾರಾಯಣಗೌಡರ ಬಣ, ಒಟ್ಟಿನಲ್ಲಿ ಕರವೇ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಸಿಡಿದಿದ್ದಾರೆ. ಮರಾಠಿಗರ ದರ್ಪದ ವಿರುದ್ಧ ಹೋರಾಟ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಯಾವ ರೀತಿ ಸಾಗ್ತಾ ಇದೆ ಪ್ರತಿಭಟನೆ?